ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಲಕ್ಷ್ಮೀಕಾಂತ್ ಡಿ ಮಮದಾಪುರ್. ಹಿಂದಿನ ಸಂಚಿಕೆಗಳಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಪಾಠದಲ್ಲಿ ಭಾರತ ಯುರೋಪಿನ ನಡುವಿನ ವ್ಯಾಪಾರದ ಸಂಬಂಧ, ಭಾರತಕ್ಕೆ ಬಂದಂತಹ ಯುರೋಪಿಯನ್ ರಾಷ್ಟ್ರಗಳು, ಹಾಗೆಯೇ ಮುಂದುವರೆದು ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಒಂದು ಪ್ರತಿಸ್ಪರ್ಧಿಯಾಗಿ ನಡೆದಂತಹ, ಅಂದರೆ ವ್ಯಾಪಾರಕ್ಕಾಗಿ ಪ್ರತಿಸ್ಪರ್ಧೆ ಉಂಟಾಗಿ ಅದರಿಂದ ಉಂಟಾದಂತಹ 3 ಕರ್ನಾಟಿಕ್ ಯುದ್ಧಗಳನ್ನು ನೋಡಿದ್ವಿ. ಹಾಗೆಯೇ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಪ್ಲಾಸಿ ಕದನ 1757ರಲ್ಲಿ ನಡೆದಂತಹ ಪ್ಲಾಸಿ ಕದನದ ಬಗ್ಗೆ ಈಗಾಗಲೇ ನೋಡಿದ್ದೀವಿ. ಪ್ಲಾಸಿ ಕದನದ ಪರಿಣಾಮಗಳಲ್ಲಿ ನಾವು ಪ್ರಮುಖವಾಗಿ ಗಮನಿಸುವುದು ಯಾವುದು ಅಂತಂದರೆ, ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡಲಾಯಿತು ಅನ್ನುವಂತಹ ಸಂಗತಿಯನ್ನು ನಾವಲ್ಲಿ ನೋಡ್ತೀವಿ. ಮೀರ್ ಜಾಫರ್ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಆತನಿಂದ ಅನೇಕ ರೀತಿಯ ಲಾಭಗಳನ್ನು ಪಡೆದುಕೊಂಡಂತಹ ಬ್ರಿಟಿಷರು ನಂತರದಲ್ಲಿ ಮೀರ್ ಜಾಫರ್ನನ್ನು ಒಬ್ಬ ಅಸಮರ್ಥ ರಾಜ ಅಂತ ಹೇಳಿ ಅಧಿಕಾರದಿಂದ ತೆಗೆದುಹಾಕಿ ಆತನ ಸೋದರಳಿಯಾದಂತಹ ಮೀರ್ ಕಾಸಿಮನನ್ನು ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಬಂಗಾಳದ ನವಾಬನಾಗಿ ನೇಮಕನಾದಂತಹ ಮೀರ್ ಕಾಸಿಂ ಆರಂಭದಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದುಕೊಂಡು ಆಡಳಿತವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಆದರೆ ಸಮರ್ಥ ಆಡಳಿತಗಾರನಾಗಿದ್ದಂತಹ ಮೀರ್ ಕಾಸಿಮನಿಗೆ ಬ್ರಿಟಿಷರ ಹಿಡಿತ ಅಥವಾ ಅವರ ಒಂದು ಅಧೀನದಲ್ಲಿರುವಂಥದ್ದು ಅಷ್ಟೊಂದು ಸರಿ ಅಂಥೇಳಿ ಕಾಣಲಿಲ್ಲ. ಜೊತೆಗೆ ಬ್ರಿಟಿಷರಿಗೆ ಸುಮಾರು 2 ಲಕ್ಷ ಪೌಂಡ್ ಹಣವನ್ನು ಕೂಡ ಆತ ಪ್ರಾರಂಭದಲ್ಲಿ ಕೊಟ್ಟಿದ್ದ. ಅದಾದ ನಂತರದಲ್ಲಿನ ಸಂಗತಿಗಳು ಈ ಒಂದು ಬಕ್ಸಾರ್ ಕದನಕ್ಕೆ ಕಾರಣಗಳಾಗ್ತವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರದಲ್ಲಿರುವಂತಹ ವ್ಯಕ್ತಿ ಯಾರು ಅಂಥೇಳಿ ನೀವು ಗುರುತಿಸಬಲ್ಲರ? ನೋಡಿ, ಈಗಾಗಲೇ ನಾನು ಆತನ ಹೆಸರನ್ನು ತಮ್ಮ ಮುಂದೆ ಹೇಳಿಯಾಗಿದೆ. ಬಕ್ಸಾರ್ ಕದನ ಕಾಲದಲ್ಲಿ ಅಧಿಕಾರದಲ್ಲಿದ್ದಂತಹ ಬಂಗಾಳದ ಪದಚ್ಯುತ ನವಾಬ ಈತ ಯಾರು ಅಂತ ನೋಡೋದಾದರೆ ಮೀರ್ ಕಾಸಿಂ. ಸೊ ಮೀರ್ ಕಾಸಿಂ ಬಕ್ಸಾರ್ ಕದನ ಕಾಲದಲ್ಲಿ ಪದಚ್ಯುತನಾದ ಬಂಗಾಳದ ದೊರೆಯಾಗಿದ್ದ ಅನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ ಈ ಒಂದು ಬಕ್ಸಾರ್ ಕದನಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಅಧಿಕಾರಕ್ಕೆ ಬಂದಂತಹ ಮೀರ್ ಜಾಫರ್ನ ಅಳಿಯ ಮೀರ್ ಕಾಸಿಂ ತನ್ನನ್ನು ತಾನು ಸ್ವತಂತ್ರ ರಾಜನೆಂದು ಭಾವಿಸಿದ್ದು. ಇದು ಮೊದಲನೇ ಅಂಶ. ಬಕ್ಸಾರ್ ಕದನಕ್ಕೆ ಕಾರಣಗಳಲ್ಲಿ ಮೊದಲನೇ ಅಂಶ, ಮೀರ್ ಕಾಸಿಂ ತನ್ನನ್ನು ತಾನು ಸ್ವತಂತ್ರ ರಾಜನೆಂದು ಭಾವಿಸಿದ್ದು. ಎರಡನೇದು ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂದರೆ, ಬಂಗಾಳದ ಎಲ್ಲ ವ್ಯಾಪಾರವನ್ನು ಈತ ಸುಂಕ ಮುಕ್ತಗೊಳಿಸಿದ್ದು. ಅಂದರೆ ಬ್ರಿಟಿಷರಿಗೆ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಫರೂಕ್ ಶಿಯಾರ್ ಅನ್ನುವಂಥ ಮೊಘಲ್ ದೊರೆ ಬಂಗಾಳದಲ್ಲಿ ಸುಂಕ ಮುಕ್ತವಾಗಿ ವ್ಯಾಪಾರವನ್ನು ಮಾಡುವುದಕ್ಕಾಗಿ ದಸ್ತಕಗಳನ್ನು ನೀಡಿದ್ದ. ದಸ್ತಕ ಅಂದರೆ ಅನುಮತಿ ಪತ್ರ, ಪಾಸ್ ಅಂತ ಹೇಳ್ತೀವಿ. ಅಂತ ಅನುಮತಿ ಪತ್ರವನ್ನು ಕೊಟ್ಟಿದ್ದ. ಕಂಪನಿಯ ಸರಕುಗಳು ಯಾವುದೇ ತೆರಿಗೆಯನ್ನು ಕೊಡದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬಹುದಾದಂತಹ ಒಂದು ಪದ್ಧತಿ ಇತ್ತು. ಅದಕ್ಕಾಗಿ ಅನುಮತಿಯನ್ನು ಪಡ್ಕೊಂಡಿರ್ತಾರೆ, ದಸ್ತಕಗಳನ್ನು ಪಡ್ಕೊಂಡಿರ್ತಾರೆ. ಆದರೆ ಕಂಪನಿ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮಾಡುವಂಥವರಾಗಿದ್ದರು, ಭ್ರಷ್ಟರಾಗಿದ್ದರು. ಅವರೇನು ಮಾಡಿದರು ಅಂದರೆ, ಕಂಪನಿಯ ವಸ್ತುಗಳ ಸಾಗಾಟಕ್ಕಷ್ಟೇ ಅಲ್ಲದೆ ಸ್ವಂತ ಉದ್ದೇಶಕ್ಕಾಗಿಯೂ ಕೂಡ ಆ ದಸ್ತಕಗಳನ್ನು ಬಳಸಿಕೊಳ್ತಾರೆ. ಹೀಗೆ ದಸ್ತಕಗಳು ದುರುಪಯೋಗವಾಗ್ತದನ್ನು ಬಂಗಾಳದ ದೊರೆಗಳು ವಿರೋಧಿಸ್ತಾರೆ. ಅದರಲ್ಲಿ ಅತ್ಯಂತ ಪ್ರಮುಖನಾಗಿ ಬರೋವನು ಯಾರು ಅಂತಂದರೆ ಸಿರಾಜುದ್ದೌಲಾ. ಸಿರಾಜುದ್ದೌಲಾ ದಸ್ತಕಗಳನ್ನು ವಿರೋಧಿಸಿದ್ದೇ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಅನ್ನೋದನ್ನು ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಕಾಣ್ತೀವಿ. ಆ ಒಂದು ದಸ್ತಕಗಳ ದುರುಪಯೋಗವಾದ ಬಗ್ಗೆ ತಿಳಿದುಕೊಂಡಂತಹ ಮೀರ್ ಕಾಸಿಂ ಬಂಗಾಳದಲ್ಲಿ ವ್ಯಾಪಾರ ಮಾಡುವ ಯಾರೂ ಕೂಡ, ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಭಾರತೀಯ ವ್ಯಾಪಾರಿಗಳು ಯಾರೂ ಕೂಡ ತೆರಿಗೆಯನ್ನು ಕೊಡಬೇಕಾಗಿಲ್ಲ. ಮುಕ್ತವಾಗಿ ತೆರಿಗೆ ಇಲ್ಲದೆ ಅಥವಾ ಸುಂಕರಹಿತವಾಗಿ ತಮ್ಮ ವಸ್ತುಗಳನ್ನು ಬಂಗಾಳದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದು ಅನ್ನುವುದನ್ನು ಆತ ಘೋಷಣೆ ಮಾಡ್ತಾನೆ. ಇದರಿಂದಾಗಿ ಏನಾಗುತ್ತೆ ಅಂದರೆ, ಭಾರತೀಯ ವ್ಯಾಪಾರಿಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಸ್ಪರ್ಧೆಗೆ ಬೀಳ್ತಾರೆ. ಅಂದರೆ ವಸ್ತುಗಳ ಬೆಲೆ ಕಡಿಮೆ ಮಾಡಿ ಮಾರಾಟ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ನಾವು 3ನೇ ಅಂಶದಲ್ಲಿ ನೋಡ್ತೀವಿ. ಇಲ್ಲೇನಾಗುತ್ತೆ ಅಂದರೆ, ಬ್ರಿಟಿಷರ ವ್ಯಾಪಾರಕ್ಕೆ ಬಿದ್ದ ಹೊಡೆತ.
ಯಾಕಂದರೆ ತೆರಿಗೆಯನ್ನು ಕೊಡದೆ ವಸ್ತುಗಳನ್ನು ಸಾಗಾಟ ಮಾಡಿದ್ದರಿಂದ ಭಾರತೀಯ ವ್ಯಾಪಾರಿಗಳು ಕೂಡ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಿ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಮೀರ್ ಕಾಸಿಮನನ್ನು ಪದಚ್ಯುತಗೊಳಿಸಿದ್ದು ನೋಡಿ. ಎಲ್ಲಿಯವರೆಗೆ ಮೀರ್ ಕಾಸಿಂ ಬ್ರಿಟಿಷರು ಹೇಳಿದಂತೆ ಕೇಳಿಕೊಂಡಿದ್ನೋ ಅಲ್ಲಿಯವರೆಗೆ ಆತನನ್ನು ಅಧಿಕಾರದಲ್ಲಿಟ್ಟರು. ಯಾವಾಗ ಆತ ಸ್ವತಂತ್ರ ರಾಜ ಅಂತ ತನ್ನನ್ನು ತಾನು ತಿಳಿದುಕೊಂಡು ದಸ್ತಕನ್ನು ರದ್ದುಪಡಿಸಿ ಸುಂಕ ಮುಕ್ತವಾದ ವ್ಯಾಪಾರವನ್ನು ಎಲ್ಲರಿಗೂ ಅವಕಾಶ ಮಾಡಿಕೊಟ್ನೋ ಆವಾಗ ಬ್ರಿಟಿಷರಿಗೆ ಮೀರ್ ಕಾಸಿಂ ಬೇಡವಾದ. ಅವರೇನು ಮಾಡ್ತಾರೆ, ಮೀರ್ ಕಾಸಿಮನನ್ನು ಅಧಿಕಾರದಿಂದ ತೆಗೆದುಹಾಕಿ ಮತ್ತೆ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡಿದರು ಅನ್ನೋದನ್ನು ನಾವು ಕಾಣಬಹುದು. ಮೀರ್ ಕಾಸಿಂ ಅಧಿಕಾರದಿಂದ ಪದಚ್ಯುತಗೊಂಡ ನಂತರ ಸುಮ್ಮನೆ ಕೂಡುವಂತಹ ವ್ಯಕ್ತಿಯಾಗಿರಲಿಲ್ಲ. ತನಗಾದ ಅನ್ಯಾಯದ ವಿರುದ್ಧವಾಗಿ ಬ್ರಿಟಿಷರ ಜೊತೆಗೆ ಯುದ್ಧವನ್ನು ಮಾಡುವುದಕ್ಕಾಗಿ ಒಂದು ಸೈನ್ಯವನ್ನು ಸಂಘಟನೆ ಮಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಈತನಿಗೆ ಬಂಗಾಳದ ವ್ಯಾಪಾರಿಗಳು ಮತ್ತು ಕುಶಲ ಕೆಲಸಗಾರರು ಕಸುಬುದಾರರು ಈತನಿಗೆ ಬೆಂಬಲವನ್ನು ನೀಡ್ತಾರೆ. ಅದರ ಜೊತೆಗೆ ಇನ್ನಿಬ್ಬರು ವ್ಯಕ್ತಿಗಳು ಈತನಿಗೆ ಸಹಾಯವನ್ನು ನೀಡುವುದಕ್ಕೆ ಮುಂದೆ ಬರ್ತಾರೆ. ಆ ಇಬ್ಬರು ಯಾರು ಅನ್ನೋದನ್ನು ಇಲ್ಲಿ ಚಿತ್ರವನ್ನು ತಾವು ಗಮನಿಸಬಹುದು ವಿದ್ಯಾರ್ಥಿಗಳೇ. ಈ ಇಬ್ಬರು ವ್ಯಕ್ತಿಗಳನ್ನು ನಾವು ಯಾರು ಅಂತ ನೋಡೋಣ. ಒಬ್ಬ ಎರಡನೇ ಶಾ ಆಲಂ, ಮೊಘಲ್ ದೊರೆ ಎರಡನೇ ಶಾ ಆಲಂ. ಇನ್ನೊಬ್ಬರು ಔಧದ ನವಾಬನಾಗಿದ್ದಂಥ ಶುಜಾ ಉದ್ದೌಲಾ. ಈ ಇಬ್ಬರು ಕೂಡ ಮೀರ್ ಕಾಸಿಮನಿಗೆ ಬೆಂಬಲವನ್ನು ಕೊಡುವುದಕ್ಕೆ ಸಿದ್ಧರಾಗ್ತಾರೆ. ಹೀಗೆ ಬ್ರಿಟಿಷರ ವಿರುದ್ಧ ಒಂದು ಸಂಯುಕ್ತ ಸೇನೆಯನ್ನು ಸಂಘಟಿಸುವಂಥ ಕೆಲಸವನ್ನು ಮೀರ್ ಕಾಸಿಂ ಮಾಡ್ತಾನೆ. ಸೊ ಹೀಗೆ ಮೀರ್ ಕಾಸಿಮನ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಡುವುದಕ್ಕೆ ಒಂದು ಸೈನ್ಯ ಸಂಘಟನೆ ಆಗುತ್ತೆ. ಈ ಸೈನ್ಯ ಸಂಘಟನೆಯಾದ ನಂತರ ಬ್ರಿಟಿಷರಿಗೂ ಮತ್ತು ಮೀರ್ ಕಾಸಿಮನ ಸಂಯುಕ್ತ ಸೈನ್ಯಕ್ಕೂ ಯುದ್ಧ ನಡೆಯುತ್ತೆ. ಬಕ್ಸಾರ್ ಕದನದಲ್ಲಿ ಬ್ರಿಟಿಷರ ಸೈನ್ಯದ ನೇತೃತ್ವವನ್ನು ವಹಿಸಿದ್ದ ಈ ವ್ಯಕ್ತಿ ಯಾರು ಅನ್ನೋದನ್ನು ನೀವು ನೋಡೋದಾದರೆ ಗಮನಿಸಿ ವಿದ್ಯಾರ್ಥಿಗಳೇ. ಈ ವ್ಯಕ್ತಿ ಬ್ರಿಟಿಷ್ ಸೈನ್ಯದ ಮುಖ್ಯಸ್ಥ. ಬಕ್ಸಾರ್ ಕದನದಲ್ಲಿ ಈತ ಬ್ರಿಟಿಷ್ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡು ಯುದ್ಧವನ್ನು ಮಾಡ್ತಾನೆ. ಆತ ಯಾರು ಅಂತಂದರೆ ಹೆಕ್ಟರ್ ಮಂಡ್ರೋ. ಸೊ ಹೆಕ್ಟರ್ ಮಂಡ್ರೋನ ನೇತೃತ್ವದಲ್ಲಿದ್ದಂತಹ ಬ್ರಿಟಿಷ್ ಸೇನೆ 1764ರಲ್ಲಿ ಬಕ್ಸಾರ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಮೀರ್ ಕಾಸಿಮನ ಸಂಯುಕ್ತ ಸೇನೆಯನ್ನು ಎದುರಿಸಿ ಆ ಸಂಯುಕ್ತ ಸೇನೆಯನ್ನು ಸೋಲಿಸಿತು ಅನ್ನೋದನ್ನು ನಾವು ಕಾಣ್ತೀವಿ. ಹೀಗೆ ಕರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ, ಈ ಎಲ್ಲ ಕದನಗಳಲ್ಲಿಯೂ ಕೂಡ ಬ್ರಿಟಿಷರು ಮೇಲುಗೈಯನ್ನು ಸಾಧಿಸುವುದರ ಮೂಲಕ ತಮ್ಮ ಆಕ್ರಮಣಶೀಲ ನೀತಿಯನ್ನು ಮುಂದುವರಿಸಿಕೊಂಡು ಹೋದರು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ ಬಕ್ಸಾರ್ ಕದನದ ಕೆಲವು ದೃಶ್ಯಗಳನ್ನು ನಾವಿಲ್ಲಿ ನೋಡೋಣ. ಇದು ಬಕ್ಸಾರ್ ಕದನದ ಒಂದು ದೃಶ್ಯ. ಇನ್ನೊಂದು ದೃಶ್ಯವನ್ನು ಕೂಡ ತಾವು ಗಮನಿಸಬಹುದು. ಅದರ ಜೊತೆಗೆ ಮತ್ತೊಂದು ದೃಶ್ಯ ತಮಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ಬಕ್ಸಾರ್ ಅನ್ನುವಂಥದ್ದು ಎಲ್ಲಿತ್ತು ಅನ್ನುವುದನ್ನು ಕೂಡ ನಾವು ನೋಡಬೇಕಾಗತ್ತೆ. ಹಾಗಾದರೆ ಬಕ್ಸಾರ್ ಕದನ ನಡೀತು. ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಮನ ಸಂಯುಕ್ತ ಸೇನೆ ಬ್ರಿಟಿಷರ ಕೈಯಲ್ಲಿ ಸೋತು ಹೋಯಿತು ಅನ್ನೋದನ್ನು ನಾವು ನೋಡಿದ್ವಿ. ಹಾಗಾದರೆ ಈ ಬಕ್ಸಾರ್ ಕದನದ ಪರಿಣಾಮಗಳು ಏನಾದವು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಬಂಗಾಳದ ಮೇಲಿನ ದಿವಾಣಿ ಹಕ್ಕನ್ನು ಎರಡನೇ ಶಾ ಆಲಂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ. ನೋಡಿ, ಬಂಗಾಳದ ಮೇಲಿನ ದಿವಾಣಿ ಹಕ್ಕು ಅಂದರೆ ಭೂಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನು ಮೊಘಲ್ ದೊರೆಯಾದಂತಹ ಎರಡನೇ ಶಾ ಆಲಂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟುಕೊಡ್ತಾನೆ. ಎರಡನೇದಾಗಿ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು. ಇದು ಎರಡನೇ ಪರಿಣಾಮ. ಇನ್ನು ಮೂರನೇದಾಗಿ ಔಧದ ನವಾಬನಾದ ಶುಜಾ ಉದ್ದೌಲಾ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಇದು ಕೂಡ ಅತ್ಯಂತ ಪ್ರಮುಖವಾದಂಥ ಒಂದು ಸಂಗತಿ. ಅದರ ಜೊತೆಗೆ ಮೀರ್ ಜಾಫರ್ ಈ ಕಾಲಕ್ಕೆ ಮರಣ ಹೊಂದಿದ್ದ. ಹಾಗಾಗಿ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಲಾಗುತ್ತೆ. ಕೊನೆಯದಾಗಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ನೋಡಿಕೊಳ್ಳತೊಡಗಿತು. ಹೀಗೆ ಬಕ್ಸಾರ್ ಕದನದ ಪರಿಣಾಮಗಳನ್ನು ನಾವು ನೋಡುವುದಾದರೆ ಪ್ರಮುಖವಾಗಿ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ.
ಸುಮಾರು 26 ಲಕ್ಷ ರೂಪಾಯಿಗಳನ್ನ ಪಡೆದಂತಹ ಎರಡನೇ ಶಾ ಆಲಂ ಬಂಗಾಳದ ಮೇಲಿನ ತನ್ನ ಅಧಿಕಾರವನ್ನು ಬಿಟ್ಟುಕೊಡ್ತಾನೆ. ಔಧದ ನವಾಬನಾದ ಶುಜಾ ಉದ್ದೌಲಾ 50 ಲಕ್ಷ ರೂಪಾಯಿಗಳನ್ನ ಯುದ್ಧ ನಷ್ಟ ಪರಿಹಾರವಾಗಿ ಕಂಪನಿಗೆ ಕೊಡಬೇಕಾಗತ್ತೆ. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಆತನ ಅಲ್ಲಿಂದ ಕಳಿಸಲಾಗತ್ತೆ. ಹೀಗಾಗಿ ಇಡೀ ಬಂಗಾಳದ ಆಡಳಿತ ಬ್ರಿಟಿಷರ ಕೈ ಸೇರಿತು. ಕೇವಲ ಬಂಗಾಳದ ಆಡಳಿತ ಅಲ್ಲ, ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಈ ಪ್ರದೇಶಗಳು ಬ್ರಿಟಿಷರ ಆಡಳಿತಕ್ಕೆ ಅಥವಾ ಅವರ ಅಧಿಕಾರದ ವ್ಯಾಪ್ತಿಗೆ ಒಳಪಟ್ಟವು ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದರ ಜೊತೆಗೆ ಔಧದ ಪ್ರದೇಶವು ಕೂಡ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿತು. ಹೀಗೆ ಬಕ್ಸಾರ್ ಕದನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಕದನ ಅಂತ ಹೇಳಬಹುದು. ಬಂಗಾಳದಲ್ಲಿ ಒಂದು ಹೊಸ ರೀತಿಯ ಸರ್ಕಾರದ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. ಅದು ಯಾವುದು ಅಂದರೆ ದ್ವಿಪ್ರಭುತ್ವ ಅನ್ನುವಂಥದ್ದು. ಸೊ ದ್ವಿಪ್ರಭುತ್ವ ಪದ್ಧತಿಯನ್ನು ಬಂಗಾಳದಲ್ಲಿ ಜಾರಿಗೆ ತಂದಂತಹ ವ್ಯಕ್ತಿಯ ಚಿತ್ರವನ್ನು ತಾವು ನೋಡ್ತಾ ಇದ್ದೀರಿ. ಈತ ಯಾರು ಅಂದರೆ ರಾಬರ್ಟ್ ಕ್ಲೈವ್. ಸೊ ರಾಬರ್ಟ್ ಕ್ಲೈವ್ ಅನ್ನುವಂತಹ ವ್ಯಕ್ತಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಹಾಗಾದರೆ ವಿದ್ಯಾರ್ಥಿಗಳೇ, ದ್ವಿಪ್ರಭುತ್ವವನ್ನು ಅರ್ಥೈಸುವುದು ಹೇಗೆ? ನೋಡಿ, ಪರೀಕ್ಷೆಗಳಲ್ಲಿ ಪ್ರಶ್ನೆ ಬರ್ಬೋದು, ದ್ವಿಪ್ರಭುತ್ವವನ್ನು ಅರ್ಥೈಸಿ ಅಂಥೇಳಿ ಬರ್ಬೋದು, ಅಥವಾ ದ್ವಿಪ್ರಭುತ್ವವನ್ನು ವಿವರಿಸಿರಿ ಅಂಥೇಳಿ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಬಹುದು. ಹಾಗಾದರೆ ದ್ವಿಪ್ರಭುತ್ವ ಎಂದರೇನು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ರಾಬರ್ಟ್ ಕ್ಲೈವ್ನಿಂದ ಈ ಪದ್ಧತಿ ಬಂಗಾಳದಲ್ಲಿ ಜಾರಿಗೆ ಬಂತು ಅನ್ನೋದನ್ನು ಕಾಣ್ತೇವೆ. ಎರಡನೇದಾಗಿ ಈ ಒಂದು ಪದ್ಧತಿ ಜಾರಿಯಾದ ವರ್ಷ, ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಯಾದ ವರ್ಷ 1765. ಇದರಲ್ಲಿ ಅಧಿಕಾರವನ್ನು 2 ರೀತಿಯಾಗಿ ವಿಭಜಿಸಲಾಗುತ್ತೆ. ಒಂದು, ಭೂಕಂದಾಯ ವಸೂಲಿ ಮಾಡುವ ಅಥವಾ ಅದಕ್ಕೆ ದಿವಾನಿ ಹಕ್ಕು ಅಂತ ಕರಿತೀವಿ. ಆ ಭೂಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕು ಬ್ರಿಟಿಷರಿಗೆ ಇತ್ತು. ಆಡಳಿತ, ನ್ಯಾಯ, ತೀರ್ಮಾನ ಇವು ನವಾಬನ ಜವಾಬ್ದಾರಿಗಳಾಗಿದ್ದವು. ಅಂದರೆ ಭೂಕಂದಾಯ ವಸೂಲಿ ಮಾಡುವ ಒಂದು ಅಧಿಕಾರ ಬ್ರಿಟಿಷರಿಗೆ ಸೇರಿದರೆ ಆಡಳಿತ ಮತ್ತು ನ್ಯಾಯ ತೀರ್ಮಾನವನ್ನು ಮಾಡುವಂತಹ ಜವಾಬ್ದಾರಿ ನವಾಬನಿಗೆ ಇತ್ತು. ಹೀಗೆ 2 ರೀತಿಯ ಆಡಳಿತ ಪದ್ಧತಿಗಳನ್ನು ನಾವು ಒಂದು ಪ್ರದೇಶದಲ್ಲಿ ಕಾಣ್ತೀವಿ. ಹಾಗಾಗಿ ಅದನ್ನು ನಾವು ದ್ವಿಪ್ರಭುತ್ವ ಪದ್ಧತಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಹೀಗೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಮುನ್ನಡೆಯುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭಾರತದ ಇತಿಹಾಸದಲ್ಲಿ ಬ್ರಿಟಿಷರು ನಡೆಸಿದಂಥ ಯುದ್ಧಗಳೇನು, ಅವುಗಳ ಪರಿಣಾಮಗಳು ಏನಾದವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇದರೊಂದಿಗೆ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.